ಜನಾಂಗೀಯ ದ್ವೇಷ, ವರ್ಣಾಶ್ರಮದ ಕ್ರೌರ್ಯವುಳ್ಳ ನಾಜೀವಾದ ಮನುವಾದಗಳನ್ನೇ ನರನಾಡಿಗಳಲ್ಲಿ ಪ್ರವಾಹಿಸಿಕೊಂಡಿರುವ RSS ಎಂಬ ವಿಷಕಾರಿ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಎಂದಿಗೂ ಶತ್ರುವಾಗಿಯೇ ನೋಡುತ್ತದೆ. ಒಂದು ಮಾತು ಕೊಟ್ಟಿದ್ದವರು, ಕಾಂಗ್ರೆಸ್ ಅಂದರೆ ಇದಪ್ಪ ವಿಷಕಾರಿ ಸಂಘಟನೆ RSS, ಇಷ್ಟು ಬಿಟ್ಟು ತೀಕ್ಷ್ಣ ಅದ್ರ ಮೇಲೆ ಅಟ್ಯಾಕ್ ಬೇಕಾಗಿತ್ತ ಅಂತ. ಯಾಕಂದರೆ ಇಲ್ಲ, ಒಂದು ಕಾಲಕ್ಕೆ ಇದ್ದಿದ್ದು ಸತ್ಯನ ಸುಳ್ಳೇನಲ್ಲ, ಇದರಲ್ಲಿ ಎರಡು ಮಾತಿಲ್ಲ, ಮನುವಾದಲ್ಲಿದೆ, ರಾಜ ಪದ್ಧತಿ ಇದೆ, ಎಲ್ಲನೂ ಒಪ್ಕೊಳ್ಳೋಣ ನಾವು. ಆದರೆ ಅದನ್ನು ನಾವು ಎಷ್ಟು ವರ್ಷ ಟೀಕೆ ಮಾಡೋದು ಅಂತ. ಯಾಕಂದ್ರೆ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಹೋಗುತ್ತಾ ಇದೆಯಲ್ಲ, ಅದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನೂ ತಿದ್ದುದಕ್ಕೆ ನಾವು ತಿದ್ದುವಂಥ ಪ್ರಯತ್ನ ಮಾಡಬೇಕಾಗ್ತದೆ. ಅದನ್ನು ಮೂಲೋತ್ಪಾದನೆ ಮಾಡಿ ಹೋಗ್ತೀವಿ, ಟೀಕಾ ಮಾಡಿರ್ತದೆ ಮತ್ತು ಸಿಗುತ್ತದೆ. ಎಷ್ಟು ಮಾತ್ರ ಇಲ್ಲಿವರೆಗೆ ಇತಿಹಾಸದಲ್ಲಿ ಅದನ್ನು ನೋಡಿದ್ವಿ ನಾವು. ನೀವು ಇನ್ನೂ ಅನೇಕ ಮಾತುಗಳನ್ನು ಮಾತಾಡಿದ್ರಿ. ಆ ಸಂದರ್ಭದಲ್ಲೇ ನೀವು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ರಿ, ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣಕ್ಕಾಗಿ ಭಾರತದ ಪ್ರಜೆಯೂ RSSಗೆ ತಾಗಿದ ಗಾಳಿಯೂ ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಅಂತ ಮಾತಾಡಿದಿರಿ. ಅದಂಗೆ ಸಾಧ್ಯದ ರೀ? ಸೋಂಕಬಾರದು ಅಂತಂದ್ರೆ ನೆರೆಮನೆಯವರು ಅವರು ಬರೋದನ್ನು ಭೇಟಿ ಆಗೋದನ್ನು ಮಾತಾಡೋದು, ಅವ್ರ ವಿಚಾರ ನಮ್ಮ ಮೇಲೆ ಹೇಳೋರು, ನಾವು ಅವ್ರ ಮೇಲೆ ಹೇಳೋದು, ಒಬ್ಬರು ಪರಿವರ್ತನೆ ಆಗುವಂಥದ್ದು ಗಾಂಧಿವಾದ. ಪರಿವರ್ತನೆ ಆಗ್ತಾನೆ ಇದ್ದಾರೆ, ಅವರು ಇಲ್ಲಂತಲ್ಲ. ನಮ್ಮ ಅಂಬೇಡ್ಕರ್ ಅವರು ಸಹಿತ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಂವಿಧಾನಕ್ಕೆ, ಏಕತೆಗೆ, ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರಗೀತೆಗೆ, ದೇಶದ ಸಾರ್ವಭೌಮತೆಗೆ RSS ಶತ್ರು. RSS ಕಾಂಗ್ರೆಸ್ಸಿಗೆ ಮಾತ್ರವಲ್ಲ, ಈ ದೇಶದ ಏಕತೆಗೆ ಪರಮಶತ್ರು ಎನ್ನುವುದನ್ನು ಪ್ರತಿ ದೇಶಭಕ್ತರು ಗಮನದಲ್ಲಿ ಇರಿಸಿಕೊಳ್ಳಬೇಕು ಅನ್ನೋ ಮಾತು ಮಾತಾಡಿದರೆ, ಇವು ನಿಮ್ಮ ದೃಷ್ಟಿಕೋನ ಸರಿನೇ ಇಲ್ಲ ಅಂತಲ್ಲ. ಇಲ್ಲಿ ವರ್ಣಾಶ್ರಮ, ಜಾತಿ ಪದ್ಧತಿ ಇವೆಲ್ಲನೂ ಮೇಲು ಕೀಳು ಇವೆಲ್ಲ ಇದ್ದಿದ್ದೇನೋ ಮನುವಾದ ಜಲಗಟ್ಟೆಯಲ್ಲಿ ಮಾಡಿದ್ದೇನೆ ಏನೇನೂ ಸುಳ್ಳಲ್ಲ. ಆದರೆ ಮತ್ತೆ ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಅವರು ರಾಷ್ಟ್ರದ್ರೋಹಿ ಮತ್ತೆ ಟೀಕಾ ಮಾಡ್ತಾ ಇದ್ವಿ. ನಾವು ಅದೇ ಟೀಕೆ ಆಗಬಾರ್ದಂತ ಕನ್ಸ್ಟ್ರಕ್ಟಿವ್ ಆಗಿ ಹೌದು ಅವ್ರು ಟೀಕೆ ಮಾಡಲಿ. ಆದರೆ ಇವತ್ತು ಜನಕ್ಕೆ ಬೇಕಾಗಿದ್ದು ಏನು ಅನ್ನೋದು ನಾವು ಗುರುತಿಸಬೇಕಾಗಿದೆ. ಬರೀ